ಪೃಥ್ವಿ ಒಳಗೆ ಹೋಗೋದ್ರಿಂದ ವಾಟರ್ ಬಾಟಲ್ ತೆಗೆದುಕೊಂಡು ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಲಾಕ್ ಮಾಡಿಬಿಡ್ತಾಳೆ ಯುಕ್ತ. ಮುಚ್ಚಿದ ಬಾಗಿಲನ್ನು ನೋಡಿ ಅಂಜುವಿಗೆ ಏನೋ ಬಾಧೆ ಆಗ್ತಿದ್ರೆ ಮೌನವಾಗಿ ತನ್ನ ಕೋಣೆಗೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಅಕ್ಕಿ ಬಂದು ಪಕ್ಕದಲ್ಲೇ ಮಲಗಿ ಅಂಜುವನ್ನು ಅಪ್ಕೊಳ್ತಾಳೆ. ಯಾಕಕ್ಕ ಹೀಗೆ ಮಾಡಿದೆ ಅಂತ ಬಾಧೆ ಪಡ್ತಿದ್ರೆ, ಏನೋ ಆ ಟೈಮಲ್ಲಿ ಯಾಕೆ ಹಾಗೆ ಮಾಡ್ತಿದ್ನೋ ನನಗೆ ಗೊತ್ತಾಗಲಿಲ್ಲ ಅಕ್ಕಿ ಅಂತ ತಂಗಿ ತಲೆ ಮೇಲೆ ಸವರ್ತಾಳೆ ಅಂಜು. ಅಕ್ಕಿ ಹಾಗಂತಿದ್ರೆ ಅಕ್ಕಿ ಕೂಡ ಏನೂ ಮಾತಾಡದೆ ಮೌನವಾಗಿ ಕಣ್ಮುಚ್ಕೊಂಡ್ಬಿಡ್ತಾಳೆ. ಅಂಜು ಮಾತ್ರ ಪೃಥ್ವಿರಾಜ್ ಯುಕ್ತಾಳ ಬಗ್ಗೆ ಯೋಚಿಸ್ತಾ ನಿದ್ದೆಗೆ ದೂರವಾಗಿಬಿಡ್ತಾಳೆ. ಒಳಗೆ ಬಂತಂತ ಯುಕ್ತ ಫೋನ್ ನೋಡ್ತಿರೋ ಪೃಥ್ವಿರಾಜನ ಒಂದು ಸಾರಿ ನೋಡಿ ಮಂಚ ಹತ್ತು ಕೂತು ಬೆಡ್ ಲೈಟ್ ಕೂಡ ಆಫ್ ಮಾಡಿ ತಲೆ ಕೆಳಗಿದ್ದ ದಿಂಬು ತೆಗೆದು ಇಬ್ಬರ ಮಧ್ಯದಿರಿಟ್ಟು ಮಲಗಿದ್ರೆ, ಯುಕ್ತ ಮಾಡ್ತಿರೋದನ್ನು ಗಮನಿಸ್ತಿದ್ದಂಥ ಪೃಥ್ವಿ ಮಧ್ಯದಲ್ಲಿದ್ದ ದಿಂಬನ್ನ ತೆಗೆದು ತಲೆ ಕೆಳಗೆ ಇಟ್ಕೊಳ್ತಾನೆ. ಯುಕ್ತ ಗೋಡೆಗಿದ್ದ ಸ್ವಿಚ್ ಆನ್ ಮಾಡಿ ಪೃಥ್ವಿ ಕಡೆ ನೋಡ್ತಾಳೆ. ಏನು ಅನ್ನುವಂತೆ ನೋಡ್ತಾ ಇದ್ದರೆ ಭಯದಿಂದ ನೋಟವನ್ನು ಕೆಳಗಿಳಿಸಿ ಮಾವಯ್ಯ ದಿಂಬು ಕೊಡು ಅಂತಾಳೆ. ಮತ್ತೆ ಇದನ್ಯಾಕೆ ಮಧ್ಯದಲ್ಲಿಟ್ಟೆ? ನೀನೇ ತಾನೇ ಬೆಳಿಗ್ಗೆ ಬೈದಿದ್ದು? ನಾನು ಬೈಲಿಲ್ಲ, ನೀನು ಗೋರಂಟಿ ಅಂಟಿಸಿದೀಯಾ ಅಂತ ಕೂಗಾಡಿದೆ ಅಷ್ಟೇ. ಆದರೂ ನಿನಗೆ ಕೋಪ ಬಂದಿದೆ, ಅದಕ್ಕೆ ಜಾಗರೂಕತೆಯಿಂದ ಇರ್ತಿದ್ದೀನಿ ಅಂತ ದಿಂಬು ಎಳ್ಕೊಳ್ಳೋದಕ್ಕೆ ನೋಡ್ತಿದ್ರೆ ಆಕೆಯನ್ನು ಹಠಾತ್ತನೆ ಮೇಲೆ ಎಳ್ಕೊಂಡು, ನೀನು ಹೀಗೆ ಮುನಿಸ್ಕೊಳ್ಬೇಡ ಯುಕ್ತ, ಯಾವಾಗಲೂ ಇರೋ ಹಾಗೆ ಇರಬೇಡ. ಇಷ್ಟಕ್ಕೂ ದಿನ ಹೀಗೆ ಮಲಗ್ತಿದ್ರೆ ಏನಾದರೂ ಅಂತಿದ್ದೀನಾ? ಇಲ್ವಲ್ಲ. ಯಾವುದೋ ನೀನು ಬರೋದು ಗೋರಂಟಿಯಲ್ಲಿ ಕೆಂಪಾಗಿ ಕಾಣಿಸ್ತಿದ್ರೆ ಕೋಪ ಬಂತು ಅಷ್ಟೇ. ನೀನು ಈ ಡ್ರೆಸ್ನಲ್ಲಿ ಬಂದೆ, ನನಗಿನ್ನೂ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲೇ ಇಲ್ಲ. ಆ ಡ್ರೆಸ್ನಲ್ಲಿ ನಿನ್ನ ನೋಡಿ ಅದಕ್ಕೆ ಕೂಗಾಡ್ಬಿಟ್ಟೆ ಅಷ್ಟೇ ಹೊರತು ಬೇರೇನಿಲ್ಲ ಅಂತ ಕಣ್ಣುಗಳು ದೊಡ್ಡದು ಮಾಡಿ ನೋಡ್ತಿರೋ ಯುಕ್ತಾಳ ಕಣ್ಣುಗಳಲ್ಲಿ ನೇರವಾಗಿ ನೋಡ್ತಾ ಹೇಳ್ತಾನೆ. ನಿಜಕ್ಕೂ ಪೃಥ್ವಿರಾಜನಿಂದ ಅಂತಹ ಟಚ್ ಊಹಿಸದ ಯುಕ್ತ ಕಣ್ಣುಗಳನ್ನ ತೇಲಿಸಿ ನೋಡ್ತಾ ಅವನು ಹೇಳ್ತಿರೋದನ್ನೆಲ್ಲವನ್ನ ಕೇಳಿ ಏನು ಮಾತಾಡದೆ ಪಕ್ಕಕ್ಕೆ ಹೋಗೋದಕ್ಕೆ ನೋಡ್ತಾಳೆ ಅಂತ ಅಸಹನೆಯಿಂದ ಅಂದ್ಕೊಳ್ತಾ ಆಕೆಯೊಂದಿಗೆ ಪಕ್ಕಕ್ಕೆ ತಿರುಗಿ, ಯುಕ್ತ ಈ ಕಡೆ ನೋಡು ಅಂತಾನೆ ಮೆಲ್ಲನೆ. ಮಾವಯ್ಯನ ಮಾತು ಕೇಳಿ ಯುಕ್ತ ಕಣ್ಣುಗಳನ್ನ ಮಾತ್ರ ಎತ್ತಿ ನೋಡ್ತಾ ಇದ್ದಂತೆ, ಏನಮ್ಮ ಅಂಜು ಬಂದಾಗಿಂದ ಹೀಗೆ ಮಂಕಾಗಿದೆಯಾ ಅಂತ ನಿಜವಾದ ಪಾಯಿಂಟನ್ನು ಕೇಳೇ ಬಿಡ್ತಾನೆ. ಅಷ್ಟು ಕರೆಕ್ಟಾಗಿ ಕೇಳ್ತಾನೆ ಅಂತ ಕಿಂಚಿತ್ತು ಊಹಿಸದ ಯುಕ್ತ ಒಂದು ಕ್ಷಣ ಶಾಕ್ ಆದರೂ ಏನು ಉತ್ತರ ಹೇಳಬೇಕು ಅಂತ ತಿಳಿದೆ ತಲೆ ಅಡ್ಡದಿಡ್ಡಿಯಾಗಿ ಅಲ್ಲಾಡಿಸ್ತಾ ಅದೇನಿಲ್ಲ ಮಾವಯ್ಯ ಅಂತ ತಡವರಿಸ್ಬಿಟ್ಬಿಡ್ತಾಳೆ. ಪೃಥ್ವಿ ಸಣ್ಣದಾಗಿ ನಕ್ಕು, ನೋಡಿ ಯುಕ್ತ, ನಿನ್ನಲ್ಲಿ ಏನೋ ಭಯ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಮಾತ್ರ ಒಂದು ಹೇಳ್ತಿದ್ದೀನಿ, ಅಂಜು ಬಂದರೂ ಕೂಡ ನೀನೇ ನನ್ನ ಹೆಂಡ್ತಿ, ಅರ್ಥ ಆಯ್ತಾ? ನಾನು ಏನು ಹೇಳ್ತಿದ್ದೀನಿ, ನೀನೇ ನನ್ನ ಹೆಂಡ್ತಿ ಅಂತ ಒತ್ತಿ ಹೇಳ್ತಿದ್ರೆ ಆ ಮಾತಿಗೆ ಕಣ್ಣುಗಳು ಚಿಕ್ಕದಾಗಿ ಮಾಡಿ, ನಿಜಾನ ಮಾವಯ್ಯ ಅಂತ ಮುಗ್ಧವಾಗಿ ಕೇಳ್ತಾಳೆ. ಹೌದು, ನಿಜವಾಗಿದ್ದರಿಂದಲೇ ಕಣೋ, ಇವತ್ತು ಮೊದಲೇ ತುತ್ತು ಅಂಜುವಿಗೆ ಕೊಡದೆ ನಿನಗೆ ಕೊಟ್ಟೆ. ಅದು ಯಾಕೆ ಅಂತ ತಿಳಿಲಿಲ್ಲ ಅಂತ ತಲೆಯನ್ನು ಅಡ್ಡವಾಗಿ ಅಲ್ಲಾಡಿಸ್ತಾಳೆ ಯುಕ್ತ. ಯಾಕಂದರೆ ಮೊದಲು ಅಂಜುವಿಗೆ ಕೊಟ್ಟರೆ ನೀನು ಫೀಲ್ ಆಗ್ತೀಯಾ ಅಂತ ನಿನಗೆ ಕೊಟ್ಟೆ, ಮತ್ತು ಅಕ್ಕ ಅದರಿಂದ ಫೀಲ್ ಆಗೋದಿಲ್ವಾ? ಅವಳು ನನ್ನ ಸೋದರ ಸಂಬಂಧಿಯುಕ್ತ ಅಂತ ಭಾವನೆ ಅದಕ್ಕೆ ಬರೋದಿಲ್ಲ. ಆದರೆ ನೀನು ನನ್ನ ವೈಫ್ ಆಗಿದೆಯಾ, ಅಂಜುವಿಗೆ ಕೊಟ್ಟರೆ ನಿನಗೆ ಅಸೂಯೆ ಫೀಲಿಂಗ್ ಉಂಟಾಗಿ ಬಾಧೆ ಪಡ್ತೀಯಾ? ಹೇಗೆ ಅಂದರೆ ಈ ಉಂಗುರದ ಹಾಗೆ ಅಂತ ಕೈಯನ್ನು ಎತ್ತಿ ತೋರಿಸ್ತಾನೆ. ಅಯ್ಯೋ ಮಾವಯ್ಯ ತುಂಬಾ ಬುದ್ಧಿವಂತ ಅಂದ್ಕೊಳ್ತಾ ಪೃಥ್ವಿರಾಜ್ನನ್ನು ಹಾಗೆಯೇ ನೋಡ್ತಿದ್ರೆ, ಆದರೆ ಇದೇನು ಗೊಂಬೆ ಆಟ ಅಲ್ಲ ಯುಕ್ತ, ಜೀವನ. ಮತ್ತು ಇಂಥವು ಸೀರಿಯಸ್ ಆಗಿ ತೆಗೆದುಕೊಳ್ತಿದ್ರೆ ಲೈಫ್ ಇಲ್ಲದಂತೆ ಹೋಗುತ್ತೆ. ಆದ್ದರಿಂದ ನೀನು ಅನಾವಶ್ಯಕವಾಗಿ ಟೆನ್ಷನ್ ಪಡದೆ ನಾರ್ಮಲ್ ಆಗಿರು ಅಂತ ಹೇಳಿ ಯುಕ್ತ ಹಣೆ ಮೇಲೆ ಮುತ್ತಿಟ್ಬಿಡ್ತಾನೆ. ಮಾವಯ್ಯ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಭಯ ಕಡಿಮೆಯಾಗಿ ಮೇಲೆದ್ದು ಅಕ್ಕಿ ಕೊಟ್ಟ ಕುಂಕುಮ ತೆಗೆದು ಪೃಥ್ವಿರಾಜ್ಗಿಟ್ಟು ತಾನಿಟ್ಕೊಂಡು ಲೈಟನ್ನು ಆಫ್ ಮಾಡಿ ಪೃಥ್ವಿರಾಜ್ ಹೆಗಲ ಮೇಲೆ ತಲೆ ಇಟ್ಟು, ಏನು ಮಾವಯ್ಯ ನಿನ್ನ ಮೇಲೆ ಭಯ ಹೋಗ್ತಿಲ್ಲ, ಹಾಗಂತ ನಿನ್ನ ಅಕ್ಕನಿಗೆ ಕೊಡಲಾರೆ ಅಂದ್ಕೊಳ್ತಾ ಯೋಚಿಸ್ತಿರ್ತಾಳೆ. ಇನ್ನು ಏನು ಆಲೋಚಿಸ್ತಿದ್ಯಾ ಅಂತ ಕೇಳಿದ ತಕ್ಷಣ
ಏನಿಲ್ಲ ಅಂತ ತಲೆ ಅಡ್ಡವಾಗಿ ಅಲ್ಲಾಡಿಸಿ ಕಣ್ಣನ್ನು ಮುಚ್ಕೊಳ್ತಾಳೆ ಯುಕ್ತ. ಅಂಜುವಿಗೆ ಮಾತ್ರ ನಿದ್ದೆನೇ ಬರದೆ ಎದ್ದು ಹಾಲಿಗೆ ಬಂದು ಅಲ್ಲಿ ಕೂತು ಹಿಂದಕ್ಕೆ ವಾಲ್ತಾಳೆ. ಅಷ್ಟರಲ್ಲಿ ಅಲ್ಲಿ ಯಾರೋ ಕೈ ಹಾಕದಂತಾಗತ್ಲೆ ಬೆಚ್ಚ ಬಿದ್ದು ಎದ್ದು ನೋಡಿದ್ರೆ ಎದುರಿಗೆ ತಂದೆ ಕಾಣಿಸಿ ಹಾಗೆ ಎದ್ದು ಕೂತ್ಕೊಳ್ತಾಳೆ. ಅಂಜು ಪಕ್ಕದಲ್ಲಿ ಕೂತು ಏನಮ್ಮ ನಿದ್ದೆ ಬರ್ತಿಲ್ವಾ ಅಂತ ಕೇಳ್ತಿದ್ರೆ ತಂದೆ ಭುಜದ ಮೇಲೆ ತಲೆ ಇಟ್ಟು ಮೌನವಾಗಿ ಕಣ್ಣೀರು ಹಾಕ್ತಾ, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಪ್ಪ ಅಂತ ಕೇಳ್ತಾಳೆ. ಚೇ ನನ್ನ ಬಂಗಾರದ ಮೇಲೆ ನಾನು ಯಾಕಪ್ಪ ಕೋಪ ಮಾಡ್ಕೊಳ್ಳಿ, ಆದರೆ ನನ್ನ ಜೊತೆ ಒಂದು ಮಾತು ಹೇಳಬೇಕಿತ್ತು ಅನ್ನೋದು ನನ್ನ ಬಾಧೆ ಅಷ್ಟೆ. ಹೇಳೋದಕ್ಕೆ ಪ್ರಯತ್ನ ಮಾಡಿದೆ ಅಪ್ಪ, ಆದರೆ ನೀನು ಬ್ಯುಸಿಯಾಗಿದ್ದ ಕಾರಣ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ನಿಜಕ್ಕೂ ಏನು ನಡೀತು ಅಂಜು ಅಂತ ಕಣ್ಣೀರು ಒರೆಸ್ತಾ ಲಾಲನೆಯಿಂದ ಕೇಳ್ತಾರೆ ತಂದೆ. ಮದುವೆ ದಿನ ಸಂಜೆ ಅಮ್ಮ ಅವರೊಂದಿಗೆ ಕಾರ್ನಲ್ಲಿ ಹೊರಟೆ ಅಲ್ವಾ ಅಪ್ಪ? ಹಾಂ ಹೌದಮ್ಮ, ಆಗಲೇ ಅಂತ ಆ ದಿನವನ್ನು ನೆನಪಿಸ್ಕೊಳ್ತಾಳೆ ಅಂಜು ಪೂರ್ತಿಯಾಗಿ. ಲಕ್ಷ್ಮೀಪುರ ತಲುಪಿದ ಕಾರು ಊರಿನ ಕೊನೆಯಲ್ಲಿರೋ ದೇವರ ಗುಡಿ ಹತ್ರ ನಿಲ್ಲಿಸಿ ತೆಂಗಿನಕಾಯಿ ಹೊಡೆಯೋದಕ್ಕೆ ಅಂಜುವಿನೊಂದಿಗೆ ಜಾನುವನ ಜೊತೆಯಾಗಿ ಹೋಗಿ ಅಂತ ಗುಡಿಯೊಳಗೆ ಕಳಿಸ್ತಾರೆ. ಒಳಗೆ ಹೋಗತ್ಲೆ ಸಿದ್ಧುನಿಂದ ಫೋನ್ ಬರೋ ಕಾರಣಕ್ಕೆ ಜಾನು ಮಾತಾಡ್ತಾ ಪಕ್ಕಕ್ಕೆ ಹೋದರೆ ಜನ ಯಾರೂ ಇಲ್ಲದ ಕಾರಣಕ್ಕೆ ಅಂಜು ಮಾತ್ರ ಅಮ್ಮನವರ ಮುಂದೆ ಹೋಗಿ ನಮಸ್ಕಾರ ಇಡ್ತಿದ್ರೆ, ಏನು ಬಾಲ, ಜರುಗಳಿರೋ ನಿನ್ನ ಮದುವೆಗೆ ಯಾವುದೇ ಅಡೆತಡೆಗಳು ಬರಬಾರ್ದು ಅಂತ ಆ ತಾಯಿಯನ್ನು ಬೇಡ್ಕೊಳ್ತಿದ್ಯಾ ಅಂತ ಒಂದು ಪಕ್ಕದಲ್ಲಿರೋ ಬೇವಿನ ಮರದ ಕೆಳಗೆ ಕೂತು ಸಂಪೂರ್ಣ ಅಲಂಕಾರದಲ್ಲಿ ದೊಡ್ಡ ಬೊಟ್ಟು ಇಟ್ಕೊಂಡಿರುವ ಒಬ್ಬ ವೃದ್ಧೆ ವಿಲಕ್ಷಣವಾಗಿ ನಗ್ತಾ ಕಾಣಿಸ್ತಾಳೆ. ಆಕೆ ನೋಡಿದ್ಲೆ ಅಂಜು ಭಯಪಟ್ಕೊಂಡು ಜಾನುವಾಗಿ ಹೋಗೋದಕ್ಕೆ ನೋಡಿದ್ರೆ, ಇರು ಕಂದ, ನಿನ್ನ ಮಾವನ್ನ ಮದುವೆ ಆಗೋದಕ್ಕೆ ಹೋಗ್ತಿದೆಯಲ್ಲ ಅಂತ ಸಂತೋಷವಾಗಿದೆಯಾ, ಆದರೆ ನಿನ್ನ ಕಾಲು ನಿನ್ನ ಮದುವೆ ಆಗಲಿರೋ ಪತಿ ಜೀವನದಲ್ಲಿ ಬಿದ್ದರೆ ನಿನ್ನ ಸಂಸಾರ 3 ದಿನದ ಆಟದಂತೆ ಮುಗಿದು ಹೋಗುತ್ತೆ ಅಂತ ಹೇಳುತ್ತಾ ಇದ್ದಂತೆ ಮುಂದಕ್ಕೆ ಹೋಗ್ತಿದ್ದದ್ದು ನಿಂತು ಹೋಗಿ ಭಯದಿಂದಲೇ ಆಕೆ ಮುಂದೆ ಬಂದು, ಏನಮ್ಮ ನೀನು ಹೇಳೋದು, ನನ್ನಿಂದ ನಮ್ಮ ಮಾವನಿಗೇನಾಗುತ್ತೆ ಅಂತ ಅನುಮಾನವಾಗಿ ಕೇಳ್ತಾಳೆ. ಆಕೆ ಗಂಭೀರವಾಗಿ ನಗ್ತಾ, ನಿನ್ನ ಮಾವಯ್ಯ ನಿನಗೆ ಪತಿಯಾಗಿ ಬದಲಾದರೆ ಮುಂದಿನ 2 ತಿಂಗಳಲ್ಲಿ ಆತ ಮೃತ್ಯುವಿಗೆ ತುತ್ತಾಗ್ತಾನೆ, ಅಂದರೆ ಸಾಯ್ತಾನೆ ಅಂದರ್ಥ ಅಂತ ಹೇಳಿ ಆ ಮಾತು ಪೂರ್ಣವಾಗೋ ಮುನ್ನವೇ, ಅಮ್ಮ ಪ್ಲೀಸ್ ಹಾಗನ್ಬೇಡ, ನಮ್ಮ ಮಾವಯ್ಯ 100 ಕಾಲ ಚೆನ್ನಾಗಿರಬೇಕು ಅಂತ ಕಣ್ಣೀರು ಹಾಕ್ಬಿಡ್ತಾಳೆ ಅಂಜು. ಹಾಂ, ಹಾಗಾದರೆ ಈ ಮದುವೆ ನಿಲ್ಲಿಸು, ಇಲ್ದಿದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಮದುವೆ ಆದರೆ 2 ತಿಂಗಳಲ್ಲಿ ವಿಧವೆ ಆಗೋದಕ್ಕೆ ಸಿದ್ಧ ಆಗಿರೋ ಅಂತ ಹೇಳಿ ಅಲ್ಲಿರೋ ಅಮ್ಮನವರಿಗೆ ನಮಸ್ಕರಿಸಿ ಇನ್ನೊಂದು ದ್ವಾರದ ಮೂಲಕ ಹೊರಗೆ ಹೋಗ್ಬಿಡ್ತಾಳೆ ಆ ವ್ಯಕ್ತಿ. ಹೋದ ಆ ವೃದ್ಧೆ ಕಡೆ ನೋಡ್ತಾ ಕಣ್ಣೀರು ಹಾಕ್ತಿದ್ರೆ ಜಾನು ಬರೋದು ನೋಡಿ ಗಬಗಬನೆ ಕಣ್ಣು ಒರೆಸ್ಕೊಂಡು ಎದ್ದು ನಿಲ್ತಾಳೆ. ಏನಂಜು, ಲೇಟ್ ಆಯ್ತಾ? ಇಲ್ಲ ಅಣ್ಣ ಏನು ಹೇಳ್ತಿದ್ದಾನೆ? ನಿನ್ನ ಅಣ್ಣಯ್ಯ ಅಲ್ಲ ಅತ್ತೆಯವರು ಊರಿಗೆ ಬಂದ ತಕ್ಷಣ ಅಂಜುವನ್ನ ನೇರವಾಗಿ ಮನೆ ಕರೆತರಬೇಡಿ, ಎದುರಿಗಿರೋ ಸತ್ಯಂ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ತಂಗೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ದಾರೆ. ಸರಿ ಬಾ, ತಡ ಆಗುತ್ತೆ ಅಂತ ಅಂಜುವಿನ ಕೈ ಹಿಡ್ಕೊಂಡು ಕಾರಿನ ಹತ್ರ ಹೋಗ್ತಾರೆ. ಅರ್ಧ ಗಂಟೆಗೆ ಪೃಥ್ವಿರಾಜ್ ಮನೆ ಎದುರು ಕಾರ್ ನಿಲ್ಲತ್ಲೆ ಅಂಜು ಮೊದಲು ಹಿಡಿದು ಪೃಥ್ವಿರಾಜ್ಗಾಗಿ ನೋಡ್ತಾಳೆ. ಸ್ವಲ್ಪ ದೂರದಲ್ಲಿರೋ ಮಂಟಪದ ಹತ್ರ ಯಾರೊಂದಿಗೋ ಮಾತಾಡ್ತಾ ಕಾಣಿಸ್ತಿದ್ರೆ ಅಳು ಬರ್ತಿದ್ರೆ ಕಷ್ಟದಿಂದ ಕಂಟ್ರೋಲ್ ಮಾಡ್ಕೊಳ್ತಾ ಮೊದಲು ಈ ವಿಷಯ ತಾಯಿಯೊಂದಿಗೆ ಅಥವಾ ತಂದೆಯೊಂದಿಗೆ ಹೇಳಬೇಕು ಅಂತ ನಿರ್ಧರಿಸಿ ದೃಷ್ಟಿ ತೆಗೆದ ತಕ್ಷಣ ಒಳಗೆ ಹೋಗ್ತಾಳೆ. ಇನ್ನು 2 ಗಂಟೆ ಮಾತ್ರ ಇದೆ ಮದುವೆಗೆ, ಏನು ಮಾಡಬೇಕಂತ ಅರ್ಥ ಆಗ್ತಿಲ್ಲ ಅಮ್ಮ. ತಂದೆಯೊಂದಿಗೆ ಹೇಳಬೇಕಂತ ಎಷ್ಟು ಪ್ರಯತ್ನಿಸಿದ್ರು ಅವರು ಬಂದವರೊಂದಿಗೆ ಮಾತಾಡ್ತಾ ಬ್ಯುಸಿಯಾಗಿದ್ದಾರೆ. ಒಂದು ಪಕ್ಕಕ್ಕೆ ಬಂದು ಸೀತಾ ಜಾನು ಇನ್ನು ಇಬ್ಬರು ಅಂಜುವನ್ನು ರೆಡಿ ಮಾಡ್ತಿದ್ರೆ ಭಯ ಹೆಚ್ಚಾಗ್ತಾ ಹೋಗುತ್ತೆ ಆಕೆಗೆ. ಅಂಜುವನ್ನು ರೆಡಿ ಮಾಡಿ ಪೂಜಾರಿ ಕರೆದಾಗ ಬನ್ನಿ, ಇವ್ರನ್ನ ಕರ್ಕೊಂಡು ಹೋಗ್ತೀವಿ, ಇಲ್ಲೇ ಇರು ಅಂತ ಹೇಳಿ ಎಲ್ಲರೂ ಮಂಟಪದ ಹತ್ರಕ್ಕೆ ಹೋಗ್ತಾರೆ. ಎಷ್ಟು ಯೋಚಿಸಿದ್ರು ದಾರಿ ಕಾಣದೆ ಜೋರಾಗಿ ಅಳ್ತಾ ಬಾಗಿಲು ಹಾಕಿ ಬಟ್ಟೆಯನ್ನು ಬದಲಾಯಿಸ್ಕೊಂಡ್ಬಿಟ್ಟು ಹೋಗ್ತಿದ್ದೀನಿ ಅಂತ ಪತ್ರ ಬರೆದು ಭಾರವಾದ ಮನಸ್ಸಿನೊಂದಿಗೆ ಹಿತ್ತಲಿನಿಂದ ಹೊರಗೆ ಹೋಗ್ಬಿಡ್ತಾಳೆ ಅಂಜು. ಇದೇ ಅಪ್ಪ ನಡೆದದ್ದು ಅಂತ ಜೋರಾಗಿ ಹತ್ತು ಬಿಡ್ತಾಳೆ. ಅಷ್ಟರವರೆಗೆ
ಯಾಕೆ ಹೋಗ್ಬಿಟ್ಟಿದ್ದಾಳೋ ಅಂತ ಅಂದ್ಕೊಳ್ತಿದ್ದಂತಹ ಕೃಷ್ಣ ಅವರು ಮಗಳು ಎಷ್ಟು ವೇದನೆ ಅನುಭವಿಸಿದಾಳೆ ಅಂತ ಅರ್ಥವಾಗಿ ಮನಸ್ಸಿನಲ್ಲೇ ತುಂಬಾ ಕೊರಗ್ಬಿಡ್ತಾರೆ. ಅಳ್ತಿರೋ ಮಗಳನ್ನು ನೋಡಿ ಆಕೆ ಕಣ್ಣೀರು ಒರೆಸ್ತಾ, ಹಾಗೆ ಯಾರೋ ಹೇಳಿದ ಮಾತುಗಳನ್ನ ಹೇಗೆ ಕೇಳಿದೆ ಕಂದ ಅಂತ ಕೇಳ್ತಾ ಇದ್ದರೆ, ಇಲ್ಲ ಇಲ್ಲಪ್ಪ, 99% ನಾನು ಆಕೆ ಮಾತುಗಳನ್ನ ನಂಬಲಿಲ್ಲ. ಆದರೆ ಆ 1% ನಿಜವಾಗಿ ತಪ್ಪಿ ಮಾವಯ್ಯನಿಗೇನಾದರೂ ಕೆಟ್ಟದ್ದು ನಡೆದುಬಿಟ್ರೆ ನಾವು ಯಾರಾದರೂ ತಡ್ಕೊಳೋದಕ್ಕೆ ಸಾಧ್ಯನಾ? ಮುಖ್ಯವಾಗಿ ಅಮ್ಮ, ದೊಡ್ಡಮ್ಮ ಏನಾಗ್ಬಿಡ್ತಾರೆ ಹೇಳು? ನಾನು ಮಾವಯ್ಯನನ್ನು ಮದುವೆ ಆಗೋದಕ್ಕೆ ಮನಪೂರ್ವಕವಾಗಿ ಒಪ್ಕೊಂಡಿದ್ದೆ. ಹಾಗೆ ಮದುವೆ ನಡೆದು ಮಾವಯ್ಯ ದೂರ ಆದರೆ ನಾನು ತಡ್ಕೊಳ್ಳೋದಕ್ಕಾಗೋದಿಲ್ಲಪ್ಪ. ಮಾವಯ್ಯ ಚಿಕ್ಕಂದಿನ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾನೋ ಅಂಥ ಒಳ್ಳೆ ಮಾವಯ್ಯ ಯಾವಾಗಲೂ ಸಂತೋಷವಾಗಿರಬೇಕು. ಅವನು ಯಾವಾಗಲೂ ಅದೇ ರೀತಿ ಇರಬೇಕಂತ ನಾನು ಕೋರ್ಕೊತೀನಿ ಹೊರತು ಆತನಿಗೆ ಹಾನಿ ನಡೆಯುತ್ತೆ ಅಂತ ತಿಳಿದಿದ್ರೂ ಕೂಡ ಮೌನವಾಗಿ ತಾಳಿ ಹೇಗೆ ಕಟ್ಟಿಸ್ಕೊಳ್ಳಿ ಹೇಳು ಅಂತ ಬಾಧೆಯಿಂದ ಹೇಳ್ತಾಳೆ. ಅಂಜು ಅಷ್ಟು ಆಳವಾಗಿ ಯೋಚಿಸಿ ಮದುವೆ ಬೇಡ ಅಂತ ಹೋಗ್ಬಿಟ್ರೆ ಅಷ್ಟು ಜನರಲ್ಲಿ ಮಾನ ಹೋಗುತ್ತೆ ಅಂತ ತುಂಬ ಬಾಧೆಪಟ್ಟು ಅಂಜುವಿನ ಮೇಲೆ ಕೋಪ ತಂದುಕೊಂಡ್ರು ಇವರು. ಅದು ನೆನಪಿಸ್ಕೊಳ್ತಾ, ಅಂಜು ನೀನು ಇಷ್ಟು ಮಾಡಿದ್ರೆ ನಾವೆಲ್ಲ ನಿನ್ನ ಬಗ್ಗೆ ತಪ್ಪಾಗಿ ಅಂದ್ಕೊಂಡ್ಬೇಕಂತ ಕ್ಷಮಿಸು ಬಂಗಾರ ಅಂತ ಅಂಜುವಿನ ಕೈಯನ್ನು ಹಿಡ್ಕೊಳ್ತಲೇ ಕೈಗಳ ಹಿಂದಕ್ಕೆ ತೆಗೆದುಕೊಂಡು ಅವರ ಎದೆಯಲ್ಲಿ ಬರ್ತಾ, ಇದ್ರಲ್ಲಿ ನಿಮ್ಮ ತಪ್ಪೇನಿಲ್ಲಪ್ಪ. ನಾಮಪತ್ರದಲ್ಲಿ ಆಗಿ ಬರೆದಿದ್ದನ್ನು ನೋಡಿ ನೀವು ಊಹಿಸ್ಕೊಂಡಿದ್ದೀರಿ. ಅಷ್ಟಕ್ಕೂ ಎಲ್ಲ ಆಗೋಗಿದೆ ಅಪ್ಪ. ಇನ್ನೂ ಆ ವಿಷಯ ಬಿಟ್ಬಿಡು. ಆದರೆ ಒಂದು ಮಾತಪ್ಪ, ಈ ವಿಷಯ ಅಮ್ಮ ಅವ್ರಿಗೆ ತಿಳಿಬಾರ್ದು. ಅನಾವಶ್ಯಕವಾಗಿ ಅವರು ಭಯಪಡ್ತಾರೆ. ಸರಿ, ಹಾಗೆ ಆಗಲಮ್ಮ ಅಂತ ತಲೆಯ ಮೇಲೆ ಸವರ್ತಿದ್ರೆ ಅಂಜು ಪಕ್ಕಕ್ಕೆ ಜರುಗ ಅವರ ಮಡಿಲಲ್ಲಿ ತಲೆ ಇಟ್ಕೊಂಡು ಮುಚ್ಕೊಳ್ತಾಳೆ. ಆದರೆ ಕಣ್ಣೀರು ಮಾತ್ರ ನಿಲ್ತಿಲ್ಲ. ಪೃಥ್ವಿರಾಜ್ ನೆನಪಾಗಿ ಕೃಷ್ಣ ಅಂಜುವನ್ನು ಜೋಗುಳಾಡ್ತಾ ಮೆಲ್ಲಗೆ ನಿದ್ರೆಗೆ ಜಾರಿಸ್ತಾರೆ. ಮಲಗಿದ ಮಗಳನ್ನ ನೋಡಿ ಜಾಗರೂಕತೆಯಿಂದ ಎತ್ಕೊಂಡು ಕೋಣಿಯೊಳಗೆ ತೆಗೆದುಕೊಂಡು ಹೋಗಿ ಅಕ್ಕಿ ಪಕ್ಕದಲ್ಲಿ ಮಲಗಿಸಿ ಇಬ್ಬರಿಗೂ ಸೇರಿಸಿ ಹೊರಗೆ ಹಾಕಿ ಬಾಗಿಲಾಕಿ ಅವರ ಕೋಣೆಗೆ ಹೋಗ್ತಾರೆ. ಹಾಗೆ ನಿದ್ರೆಯಲ್ಲಿರೋ ಅಂಜುವಿಗೆ ಬೆಳಿಗ್ಗೆ ಮೇಲಕ್ಕೆ ಬಂದು ನೋಡೋ ಅಷ್ಟರಲ್ಲೇ ಮಂಚದ ಮೇಲೆ ಇರೋದು ನೋಡಿ ತಂದೆ ಕರ್ಕೊಂಬಂದಿದ್ದಾರೆ ಅಂತ ಅರ್ಥ ಆಗಿ ಸಮಯ ನೋಡ್ತಾಳೆ. ಬೆಳಿಗ್ಗೆ 5 ಆಗ್ತಿದ್ರೆ ಇನ್ನೂ ಮಲಗಲಾಗದೆ ಸ್ವಲ್ಪ ಫ್ರೆಶ್ ಆಗಿ ಕಿಚನ್ಗೆ ಹೋಗಿ ಕಾಫಿ ಇಟ್ಕೊಂಡು TV ಆನ್ ಮಾಡಿ ಹಾಲ್ನಲ್ಲಿ ಕೂತ್ಕೊಳ್ತಾಳೆ. 5 ನಿಮಿಷಕ್ಕೆ ಅಕ್ಕಿ ಕೂಡ ಆಕಳಿಸ್ತಾ ಬಂದು ಅಂಜು ಪಕ್ಕದಲ್ಲಿ ಕೂತು ಭುಜಕ್ಕೆ ತಲೆ ಆನಿಸ್ತಾರೆ. ನಿನಗೂ ಕಾಫಿ ತರಲಾಕಿ? ಬೇಡ ಅಕ್ಕ ಅಂತ TVಯಲ್ಲಿ ಬರ್ತಿರೋ ಸಾಂಗ್ಸ್ ನೋಡ್ತಾಳೆ. ಅಂಜು ಕೂಡ ಕಾಫಿ ಸಿಪ್ ಮಾಡ್ತಾ TV ನೋಡ್ತಿದ್ರೆ ಮನಸ್ಸು ಮಾತ್ರ ಯುಕ್ತಾಳ ಕೋಣೆ ಕಡೆ ಎಳಿತಾ ಇರುತ್ತೆ. ಮೆಲ್ಲಗೆ ಒಬ್ಬೊಬ್ಬರೇ ಎದ್ದು ಕೆಲಸ ಮಾಡ್ತಿದ್ರೆ ಅಂಜು ಮಾತ್ರ TVಯನ್ನು ಬಾಗಿಲನ್ನು ಬದಲಾಯಿಸಿ ನೋಡ್ತಾ, ಅಕ್ಕಿ ಹೋಗಿ ಯುಕ್ತಾಳನ್ನು ಕೂಡ ಎಪ್ಸು, ಬೆಳಿಗ್ಗೆ ತುಂಬ ಹೊತ್ತಾಗಿದೆ ಅಲ್ವಾ ಅಂತ ಅಕ್ಕಿಗೆ ಹೇಳ್ತಾಳೆ. ಇಲ್ಲ ಅಕ್ಕ, ಅಮ್ಮ ದೊಡ್ಡಮ್ಮ ಅಕ್ಕನ್ನ ಎಬ್ಬಿಸಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಮಾವಯ್ಯನ ಮನೆ ಹತ್ರ ಪ್ರತಿದಿನ ಬೆಳಗ್ಗೆನೇ ಎದ್ದೇಳ್ತಾಳಂತೆ. ಕನಿಷ್ಠ ಇಲ್ಲಾದರೂ ಮಲ್ಕೊಳ್ಳಿ ಅಂತ ಅಕ್ಕನಿಗೆ ಹೇಳಿದ್ದಾರೆ. ಮಾವಯ್ಯ ಕೂಡ ಎದ್ದು ಮಾಡೋದಕ್ಕೆ ಏನಿದೆ ಅಂತ ಮಾವಯ್ಯನ ಎಬ್ಬಿಸ್ಬೇಡಿ ಅಂತ ಅಂದಿದ್ದಾರೆ. ಓ ಹೌದಾ, ಸರಿ ಬಿಡು, ನೀನು ಹೋಗಿ ಬ್ರಷ್ ಮಾಡ್ಕೊಂಡು ಬಾ. ಏಳಾಗ್ತಿದೆ ಅಲ್ವಾ? ಅಕ್ಕ ಸರಿ ಅಂತ ಅಕ್ಕಿ ಎದ್ದು ಹೋದರೆ, ಗುಡ್ ಮಾರ್ನಿಂಗ್ ಅಮ್ಮ ಅಂಜನಾದೇವಿ ಅಂದ ರಾಮ್. ಸಿದ್ದು ತಲಾ ಒಂದು ಕಡೆ ಕೂತ್ಕೊಳ್ತಾರೆ. ಅಂಜು ಇಬ್ಬರನ್ನು ಗಂಭೀರವಾಗಿ ನೋಡ್ತಾ, ಇನ್ನು ಸ್ವಲ್ಪ ಜೋರಾಗಿ ಕರೀರಿ, ಅಮ್ಮ ದೊಡ್ಡಮ್ಮ ನಿಮ್ಮನ್ನು ಚೆನ್ನಾಗಿ ಹೊಡಿತಾರೆ ಅಂತಾಳೆ. ಅವರು ಇಲ್ಲ ಅಂತ ಕರೆದೆ ಇಲ್ವೇ, ಇಲ್ದಿದ್ರೆ ನಮ್ಮ ಅಮ್ಮನ ಹೆಸರನ್ನೇ ಅಪಹಾಸ್ಯ ಮಾಡ್ತೀರಾ ಅಂತ ನಮ್ಮ ಹಿಂದೆ ಬೀಳ್ತಾರೆ. ನೀವಿಬ್ಬರು ಹೋಗಿ ಅಂತ ಅಂತಿದ್ರೆ ಇನ್ನು ಸ್ವಲ್ಪ ಕೆಂಪಾಗಿ ಕಾಣಿಸ್ತಿರೋ ಕೆನ್ನೆ ನೋಡಿ ಕೆನ್ನೆ ಮೇಲೆ ಸವರ್ಕೊಂಡು, ನೋವ್ತಿದ್ಯಾ ಅಂಜು ಅಂತ ಬಾಧೆಯಿಂದ ಕೇಳ್ತಾನೆ. ಅಂಜುವಿಗೆ ತಾಯಿ ಹೊಡೆದದ್ದು ನೆನಪಾಗಿ ಮತ್ತೆ ಅಳು ಬರ್ತಿದ್ರೆ ಕಂಟ್ರೋಲ್ ಮಾಡ್ಕೊಳ್ತಾ, ಈ ನೋವಿಗಿಂತ ಅಮ್ಮ ಅವ್ರ ಪಟ್ಟು ಬಾಧೆ ದೊಡ್ಡದಲ್ವಾ ಅಣ್ಣಯ್ಯ ಅಂತ ಅಂತಾಳೆ. ಆಗಿದ್ರ ಬಗ್ಗೆ ಮಾತಾಡಬೇಡ ಅಂಜು, ಆದರೆ ಒಂದು ಮಾತು ಕೂಡ ಯಾರಿಗೂ ತಿಳಿಯದೆ ಹೋಗುವಾಗ ನಮಗೆ ಭಯ ಆಯಿತು. ಆ ಟೈಮ್ನಲ್ಲಿ ಹೇಗೆ ಹೋದೆ ಅಂತ. ಆದರೆ ಮಾವಯ್ಯ ಮದುವೆ ಆದ ತಕ್ಷಣ ನಿನ್ನ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾನೆ. ಆಗಲೇ ನೀನು ಹಾಸ್ಟೆಲ್ನಲ್ಲಿ ಇದೆಯಾ ಅಂತ ತಿಳಿದು ನಮ್ಮೊಂದಿಗೆ ಹೇಳ್ತಿದ್ದಂತೆ ಚಿಕ್ಕಮ್ಮ ಸ್ವಲ್ಪ ನಿರಾಳರಾದರು ಅಂತ ಸಿದ್ದು ಹೇಳ್ತಾ ಇದ್ದರೆ ಅಂಜುವಿಗೆ ಆ ರಾತ್ರಿ ನೆನಪಾಗಿ ಬೆನ್ನು ಹುರಿಯಿಂದ ನಡುಕ ಹುಟ್ಟುತ್ತೆ. ಅಯ್ಯೋ, ಈ ವಿಷಯ ಮಾವಯ್ಯನಿಗೆ ತಿಳಿದ್ರೆ ಇನ್ನೂ ಮಾವಯ್ಯನ ತಡೆಯಲಾಗದು. ಬಿಡ ಬಿಡ ಬಿಡ, ಆ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂದ್ಕೊಳ್ತಾ ಬೆವರು ಒರೆಸ್ಕೊಂಡು, ಇನ್ನು ಅದ್ರ ಬಗ್ಗೆ ಬಿಟ್ಬಿಡು ಅಣ್ಣಯ್ಯ,
ನೀವೆಲ್ಲರೂ ಒಳ್ಳೆ ಜನರಾದ್ರಿಂದ ಮದುವೆಯಿಂದ ಓಡಿ ಹೋದರೂ ಮನೆಗೆ ಬರೋದಕ್ಕೆ ಬಿಟ್ಟಿದ್ದೀರಿ. ಅದೇ ಬೇರೆ ಯಾರಾದರೂ ಆಗಿದ್ರೆ ಕನಿಷ್ಠ ನನ್ನ ಮುಖನೂ ನೋಡ್ತಿರ್ಲಿಲ್ವೇನೋ ಅಂತ ಅಂತಾಳೆ ಅಳೋ ಧ್ವನಿಯಲ್ಲಿ. ನೀನೇನು ಎಂಬುದು ನಮ್ಗೆ ಗೊತ್ತಿಲ್ವಾ? ಮೊದಲನೇ ಬಾರಿ ಒಂದು ಹುಡುಗಿ ಅಣ್ಣಯ್ಯ ಅಂತ ನಮ್ಮ ಸುತ್ತ ತಿರುಗಿದ್ದು ನೀನೇ. ಹೆಣ್ಮಕ್ಳಿಲ್ಲ ಅಂತ ಅಮ್ಮ ಬಾಧೆ ಪಡ್ತಿದ್ರೆ ನೀನು ಹುಟ್ಟಿದ ತಕ್ಷಣ ಆ ಬಾಧೆಯನ್ನು ಮರೆತು ನಿನ್ನನ್ನು ನೋಡಿ ಸಂತೋಷಪಟ್ಟರು. ಅದಕ್ಕೆ ನಿನ್ನ ಮದುವೆಗೆ ಅವರೇ ತಂದೆ ತಾಯಿಯಾಗಿ ಕೂತು ಕನ್ಯಾದಾನ ಮಾಡ್ತೀವಿ ಅಂತ ಚಿಕ್ಕಮ್ಮ ಚಿಕ್ಕಪ್ಪ ಜೊತೆ ಗಟ್ಟಿಯಾಗಿ ಹೇಳಿದರು. ಆದರೆ ಕೊನೆ ನಿಮಿಷದಲ್ಲಿ ಎಲ್ಲವೂ ತಲೆ ಕೆಳಗಾಗೋಯ್ತು. ಆಗಿದ್ರಲ್ಲಿ ಬಿಡು, ನಮ್ಮ ಪುಟ್ಟ ತಂಗಿಗೆ ಮತ್ತೊಂದು ಸಂಬಂಧ ನೋಡಿ ಇದಕ್ಕಿಂತ ಗ್ರ್ಯಾಂಡಾಗಿ ಮದುವೆ ಮಾಡ್ತೀವಿ ಅಂತ ಅಂಜುವನ್ನು ಸೈಡ್ ಹಗ್ ಮಾಡ್ಕೊಳ್ತಾನೆ ರಾಮ್. ನೀನು ಬಂದಮೇಲೆ ಅಲ್ವಾ ಅಮ್ಮ ನನಗೆ ಜಡೆ ಹಾಕೋದು ಗೌನ ಹಾಕೋದನ್ನು ಬಿಟ್ಟಿದ್ದು ಅಂತ ಮುಖ ಒಂಥರ ಇಟ್ಕೊಂಡು ಹೇಳ್ತಾ ಇದ್ದರೆ ಅಲ್ಲಿವರೆಗೆ ಮೌನವಾಗಿ ಅಳ್ತಿದ್ದ ಅಂಜು ಸಿದ್ದು ಮುಖ ನೋಡಿ ಅಳು ನಿಲ್ಲಿಸಿ ಮೆಲ್ಲಗೆ ನಗ್ತಾ, ನೀನು ಕೋತಿ ಅಂತ ದೊಡ್ಡಮ್ಮಾಗಿ ಮಾಡ್ತಿದ್ಲು ಬಿಡು. ಹೌದು, ನಿನ್ನ ಗೌನ್ ಫೋಟೋ ಜಾನು ಅಮ್ಮ ನೋಡಿಲ್ಲ ಅಲ್ವಾ? ಇರು ತೋರಿಸ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾಳೆ. ಅಮ್ಮ ಬೇಡಮ್ಮ, ನಿಂಗೆ ಪುಣ್ಯ ಬರುತ್ತೆ. ಈಗಾಗಲೇ ನನ್ನನ್ನು ಚೇಷ್ಟೆ ಮಾಡ್ತಿದ್ದಾಳೆ. ಇನ್ನು ನಿಮ್ಮ ಅತ್ತಿಗೆಗೆ ತೋರಿಸ್ಬಿಟ್ರೆ ಆ ಫೋಟೋ ತೋರಿಸಿದ್ರೆ ಅದನ್ನು ತಡೆಯೋದಕ್ಕಾಗುತ್ತಾ? ನೀನಂಥ ಕೆಲ್ಸಗಳು ಬಿಟ್ಟು ಬುದ್ಧಿವಂತರ ಕೂತ್ಕೋ ಅಂತ ಅಂತಾನೆ. ಹಾಗೆ ಹರಟೆ ಹೊಡಿತಿದ್ರೆ ಸುಧಾ ಕರ್ಕೊಂಡು ಬರೋದು ನೋಡಿ ಸೈಲೆಂಟ್ ಆಗಿಬಿಡ್ತಾಳೆ. ಸುಧಾ ಸಿದ್ದುಗೆ ರಾಮ್ಗೆ ಕೊಟ್ಟು ಅಂಜು ಮುಂದೆ ಟ್ರೈ ಇಡುತ್ತಲೇ ಅಂಜು ತಲೆ ಎತ್ತಿ ಮಾಮೂಲಿಯಾಗಿರೋ ತಾಯಿ ಮುಖ ನೋಡಿ ಮೌನವಾಗಿ ಕಪ್ ತೆಗೆದುಕೊಂಡ್ರೆ ರಾಮ್, ಸಿದ್ದು ನಿಮಗೆ ಅಮ್ಮ ಸಾಮಾನು ಚೀಟಿ ಕೊಡ್ತಿದ್ದಾರೆ, ಟೌನ್ಗೆ ಹೋಗಿ ಅದನ್ನು ತೊಗೊಂಡು ಬನ್ನಿ. ಹಾಗೆ ಸೀತಾ ಕೂಡ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಮತ್ತು ಸೀತಾ ಯಾಕೆ ಚಿಕ್ಕಮ್ಮ? ಇನ್ನು 4 ದಿನದಲ್ಲಿ ಯುಕ್ತಾಳಿಗೆ 16 ದಿನದ ಹಬ್ಬ ಮಾಡ್ತಿದ್ದೀವಿ. ಅದಕ್ಕೆ ಬೇಕಾದ ಬಟ್ಟೆಗಳು ಬಂಗಾರ ಸೀತಾ ತಗೊಳ್ತಾಳೆ. ನೀವು ಉಳಿದವುಗಳನ್ನ ತಗೊಳ್ಳಿ. ಸರಿ ಅಂತ ತಲೆ ಅಲ್ಲಾಡಿಸಿ ತಲೆ ಬಾಗಿದಂಜುವನ್ನು ಒಂದು ಸಾರಿ ನೋಡಿ ಕಿಚನ್ಗೆ ಹೋಗ್ಬಿಡ್ತಾಳೆ. ಏನಮ್ಮ ಚಿಕ್ಕಮ್ಮ ಮಾತಾಡಲಿಲ್ಲ ಅಂತ ಬಾಧೆ ಪಡ್ತಿದ್ಯಾ ಅಂತ ಕೇಳ್ತಾ ಇದ್ದರೆ ಇಲ್ಲ ಅಂತ ತಲೆ ಅಡ್ಡವಾಗಿ ಅಲ್ಲಾಡಿಸ್ತಾಳೆ. ಆದರೆ ಅವಳು ತುಂಬಾ ಬರ್ತಿರುತ್ತೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂಜು ಮತ್ತೆ ಮೊದಲಿನಂತೆ ಬದಲಾಗೋದಕ್ಕೆ. ಸರಿ, ಆದರೆ ನೀನು ಕೂಡ ತಿಂಡಿ ಮಾಡಿ ರೆಡಿಯಾಗಿರೋ ಟೌನ್ಗೆ ಹೋಗಿ ಬರೋಣ ನಾವುವೇ. ಕಣ್ಣು ಒರೆಸ್ಕೊಂಡು ನಾನು ಬರಲಾರೆ ಅಣ್ಣಯ್ಯ, ನೀವು ಹೋಗಿ ಬನ್ನಿ. ಮನೆಯಲ್ಲಿದ್ದರೆ ಹೀಗೆ ಇರ್ತೀಯಾ ಅಂಜು? ಸ್ವಲ್ಪ ಹೊರಗೆ ಬಂದರೆ ರಿಫ್ರೆಶ್ ಆಗ್ತೀಯಾ? ಇನ್ನು ನೀನೇನು ಮಾತಾಡದೆ ರೆಡಿ ಆಗು ಅಂತ ಹೇಳಿ ಇಬ್ಬರು ಫ್ರೆಶ್ ಆಗೋದಕ್ಕೆ ಹೊರಡ್ತಾರೆ. ಅಷ್ಟೇ, ಬಾಗಿಲು ತೆರೆದು ಸದ್ದು ಬರ್ತಿದ್ದಂತೆ ತಲೆ ತಿರುಗಿಸಿ ನೋಡ್ತಾಳೆ. ಅಸ್ತವ್ಯಸ್ತವಾದ ಕೂದಲಿನ ಮೇಲೆ ಮುಡಿ ಕಟ್ಕೊಳ್ತಾ ಹೊರಗೆ ಬರ್ತಾಳೆ ಯುಕ್ತ. ಸ್ಟಿಕ್ಕರ್ ಇಲ್ಲ, ಆದರೆ ಕುಂಕುಮ ಮಾತ್ರ ಅಳಿಸ್ಬೋದಂತೆ ಕೆಂಪಾಗಿ ಕಾಣಿಸ್ತಿರುತ್ತೆ. ಯುಕ್ತಾಳನ್ನು ಹಾಗೆ ನೋಡಿ ಮಂಕಾಗಿ ಒಂದು ನಗು ನಗ್ತಾಳೆ. ಹೊರಗೆ ಬಂದ ತಾಳಿಯನ್ನು ನೈಟಿ ಒಳಗಡೆ ಹಾಕ್ಕೊಳ್ತಾ ತಲೆ ಎತ್ತಿ ತನ್ನನ್ನೇ ನೋಡ್ತಿರೋ ಅಂಜುವನ್ನು ನೋಡಿ ಮಾಮೂಲಿಯಾಗಿ ಬಂದು ಅಂಜು ಪಕ್ಕದಲ್ಲಿ ಕೂತು, ಏನಕ್ಕ ನಿದ್ದೆ ಮಾಡಲಿಲ್ವಾ, ಕಣ್ಣು ಕೆಂಪುಗಿದೆ ಅಂತ ಕೇಳ್ತಾಳೆ. ಮಲಗಿದ್ದಂಥ ಯುಕ್ತ ಆದರೆ ತಲೆನೋವಿನ ಕಾರಣಕ್ಕೆ ಶಾಂತಿಯುತವಾಗಿ ಮಲಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ತಲೆನೋವಾ? ಹಾಗಾದರೆ ಇರು, ಟ್ಯಾಬ್ಲೆಟ್ ತರ್ತೀನಿ. ಬೇಡ ಯುಕ್ತ, ಅಮ್ಮ ಟೀ ಕೊಟ್ಟಿದ್ದೆ, ಬೆಳಗ್ಗೆನೇ ನಾನು ಕಾಫಿ ಕುಡಿದೆ, ಈಗ ಸ್ವಲ್ಪ ಪರವಾಗಿಲ್ಲ ಬಿಡು. ಹೌದಾ, ಒಂದು ವೇಳೆ ಜಾಸ್ತಿ ಇದ್ದರೆ ಟ್ಯಾಬ್ಲೆಟ್ ತಗೋ ಅಕ್ಕ ಅಂತ ಅಂಜುವಿನೊಂದಿಗೆ ಮಾತಾಡ್ತಿದ್ರೆ ಯುಕ್ತ ಮುಂದೆ ಸ್ನಾನ ಮಾಡಿ ದೀಪ ಹಚ್ಚುವಂಥ ಹತ್ರಕ್ಕೆ ಬರ್ತಾರೆ ಸುವಿಧಾ. ಏನು ದೊಡ್ಡಮ್ಮ, ಪ್ರತಿದಿನ ಪೂಜೆ ಮಾಡಬೇಕಾ ಅಂತ ಅಂತಿದ್ರೆ ಯುಕ್ತ ನೆತ್ತಿ ಮೇಲೆ ಒಂದು ಹಾಕಿ, ಈ 4 ದಿನ ಬೆಳಗ್ಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು, ಬಾಯಿ ಮುಚ್ಕೊಂಡು ಹೋಗು ಅಂತ ಬೈದು ಪೂಜೆ ಕೋಣೆಯಲ್ಲಿ ಎಲ್ಲವನ್ನ ಸಿದ್ಧಪಡಿಸೋದಕ್ಕೆ ಹೋಗ್ತಾರೆ. ಸರಿ, ನೀನು ಟಿ ವಿ ನೋಡಕ್ಕ ಅಂತ ಅಲ್ಲಿವರೆಗೆ ಮ್ಯೂಟ್ನಲ್ಲಿದ್ದ ಬಟನ್ ಆಫ್ ಮಾಡಿ ರಿಮೋಟ್ ಅಂಜುವಿನ ಮಡಿಲಲ್ಲಿಟ್ಟು ಮತ್ತೆ ಕೋಣೆಗೆ ಹೋಗಿ ಬಟ್ಟೆ ತೆಗೆದುಕೊಂಡು ಹೊರಗೆ ಹೋಗ್ತಾಳೆ. ತಾಯಿಗೆ ಸಹಾಯ ಮಾಡೋಣ ಅಂತ ಕಪ್ಗಳನ್ನ ತೆಗೆದುಕೊಂಡು ಕಿಚನ್ಗೆ ಹೋಗ್ತಾಳೆ ಅಂಜು ಕೂಡ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ಈ ಕಥೆಯನ್ನು ಕೂಡ ಪ್ರತಿಲಿಪಿಲಿ ಹಾಕಿ ಅಂತ ಎಷ್ಟೋ ಜನ ಕೇಳ್ತಿದ್ದೀರಿ. ಈ ಕಥೆನ ಇನ್ನು ಮೇಲೆ ಪ್ರತಿಲಿಪಿಲಿ ಹಾಕ್ತೀನಿ. ಅದಕ್ಕೂ ಮೊದಲು ನೀವೆಲ್ಲ ಹೋಗಿ ಫಾಲೋ ಮಾಡಿ. ನೀವೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ನಾನು ಈ ಸ್ಟೋರಿಯನ್ನು ಕೂಡ ಪ್ರತಿಲಿಪಿಲಿ ಯೂಟ್ಯೂಬ್ಗಿಂತ ಮುಂಚಿತವಾಗಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ಬೇಗ ಅಲ್ಲಿ ಓದ್ಬೋದು. ಎಲ್ಲರೂ ಹೋಗು ಫಾಲೋ ಮಾಡಿ. ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಹೋಗಿ ಫಾಲೋ ಮಾಡಿ. ಆಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ.